ರಿಲೇಟೆಡ್ ಕ್ವೆಶನ್ಸ್ಗಳೇ ನಮಗೆ ಹೆಚ್ಚಾಗಿ ಬರುವಂಥದ್ದು. ಸೊ ಇವತ್ತು ನಾನು ಯಾಕೆ ಅದಕ್ಕೆ ರೆಮಿಡಿ ತೋರಿಸಬಾರ್ದು ಅಂತ ನಾನೊಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಯಾವುದೇ ರೀತಿಯ ಕಲೆಗಳನ್ನು ಮುಖದ ಮೇಲೆ ಹೋಗಲಾಡಿಸೋದಕ್ಕೆ ಮೊದಲು ನಾನು ಈ ಆಲೂಗಡ್ಡೆಯ ಜ್ಯೂಸನ್ನು ಒಂದು ಬೌಲ್ಗೆ ಹಾಕೊಳ್ತೀನಿ. ಸೊ ಇದಕ್ಕೆ ನಾವು 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನಂತರ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ರೋಸ್ ವಾಟರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡೋಣ. ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾನು ಒಂದು ಲಿಕ್ವಿಡ್ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದೆ, ನೀವು 2 ರೀತಿ ಮಾಡ್ಕೊಳ್ಬೋದು, ಒಂದು ಪೇಸ್ಟ್ ಅಥವಾ ಲಿಕ್ವಿಡ್ ರೀತಿ. ಪೇಸ್ಟ್ ಮಾಡಿಕೊಂಡ್ರೆ ನೀವು ಫೇಸ್ ಪ್ಯಾಕ್ ಥರ ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ತೆಗಿಬೇಕಾಗುತ್ತೆ. ಈ ಥರ ಲಿಕ್ವಿಡ್ ಥರ ಮಾಡಿಕೊಂಡ್ರೆ ನೀವು ಸ್ವಲ್ಪ ನೀರು ಅಲ್ಲ, ಸ್ವಲ್ಪ ಜಾಸ್ತಿ ಗಟ್ಟಿನೂ ಅಲ್ಲ, ಒಂದು ದೋಸೆ ಹಿಟ್ಟು ಏನಂತ ಮಾಡ್ಕೊಳ್ತೀವಲ್ಲ, ದೋಸೆ ಹಿಟ್ಟು ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ನೀವು ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕಿ ಸಣ್ಣ ಐಸ್ ಕ್ಯೂಬ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ದಿನನಿತ್ಯ ನೀವು ಫ್ರೀ ಇರೋ ಟೈಮಲ್ಲೆಲ್ಲನೂ ಐಸ್ ಕ್ಯೂಬ್ ತೊಗೊಂಡು ಐಸ್ ಕ್ಯೂಬ್ ಮಸಾಜನ್ನು ಮಾಡ್ಕೊಳ್ಬಹುದು. ಮಸಾಜ್ ಮಾಡ್ಕೊಳ್ಳೋದ್ರೆ ತುಂಬಾ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೆಲ್ದಿಯಾದ ಸ್ಕಿನ್ ನಿಮ್ದಾಗಿಸ್ಕೊಳ್ಬಹುದು. ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಮೇಯ್ನಾಗಿ ಪಿಂಪಲ್ ಮಾರ್ಕ್ಸ್ಗಳೇನಿದೆಯಲ್ಲ ಕಂಪ್ಲೀಟಾಗಿ ಹೋಗ್ಲಾಡ್ಸುತ್ತೆ. ಪಿಂಪಲ್ಸ್ ಇದ್ದರೂ ಕೂಡ ಹೋಗ್ಲಾಡ್ಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು. 100% ರಿಸಲ್ಟ್ ಕೊಡುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಿಕಾಸ್ ಸೈಡ್ ಎಫೆಕ್ಟ್ಸ್ ಇರುವಂಥ ಯಾವುದೇ ಪದಾರ್ಥಗಳನ್ನು ನಾವು ಇದರಲ್ಲಿ ಯೂಸ್ ಮಾಡೇ ಇಲ್ಲ. ನಾರ್ಮಲ್ ಆಗಿ ನಾವು ಊಟದಲ್ಲಿ ಏನು ಬಳಸ್ತೀವಲ್ಲ ಅದೇ ಐಟಮ್ಸ್ಗಳನ್ನು ನಾವು ಬಳಸಿರೋದು. ನಾನು ಆಗಲೇ ಹೇಳಿದೆ, ನಮ್ಮಲ್ಲಿರುವಂಥ ಆಹಾರವೂ ಹೌದು, ಔಷಧಿಯೂ ಹೌದು ಅಂತ. ನೋಡೋದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಫೇಸ್ ಮೇಲೆ ಯಾವುದೇ ರೀತಿಯ ಕಲೆಗಳಾಗಿದ್ರೂ ಅದನ್ನು ಈಸಿಯಾಗಿ ಹೇಗೆ ಹೋಗಲಾಡಿಸೋದು ಅಂತ ನೋಡಿದ್ದೀರಾ.